ಇನ್ನು ಕುರ್ಚಿ ಕಾಳಗದ ನಡುವೆಯೇ ಒಂದು ಕಡೆ ನಿಮಗೆ ಸೆಕೆಂಡ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬಿಡದಿಯ ಭೂ ಸ್ವಾಧೀನದ ಕಿಚ್ಚು ಕೂಡ ದಗದಗನೆ ಹೊತ್ತಿ ಒರಿಯೋದಕ್ಕೆ ಶುರು ಮಾಡ್ತಾ ಇದೆ. ಒಂದು ಕಡೆ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡೋದಕ್ಕೆ ಹೊರಡ್ತಾ ಇದೆ. ಅಂದರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ಕಡೆ, ಮತ್ತೊಂದು ಕಡೆ ಟೌನ್ಶಿಪ್ ಇಕ್ಕಟ್ಟಿನಿಂದ ಪಾರಾಗೋದಕ್ಕೆ ಬಿಗ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಕುರ್ಚಿ ಕಾಳಗ ಅಂತಂದ್ರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಕಾಳಗ. DK ಶಿವಕುಮಾರ್ ಸಾರಥ್ಯದಲ್ಲಿ ಮಹತ್ವದ ಸಮಾಲೋಚನೆ ಮಾಡೋದಕ್ಕಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತೆ. ಯೋಜನೆಯ ವಿಚಾರವಾಗಿ ತಲೆನೋವಾಗಿದೆ ಈ ಜಂಟಿ ಪಾದಯಾತ್ರೆ. ಪ್ರತಿಪಕ್ಷಗಳ ಅಸ್ತ್ರಕ್ಕೆ ಕೌಂಟರ್ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. DK ಶಿವಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ, ಅಂದರೆ ಈಗಷ್ಟೇ ಮಾತಾಡಿದ್ದಾರೆ, ಬಿಜೆಪಿಗೆ ತಿರುಗೇಟ ಕೊಡ್ತಾ ಇದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು, ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅದು ನನ್ನದಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ರು. ಇನ್ನು ಬಿಜೆಪಿ JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತಾ ಇರೋದು. ಜಂಟಿಯಾಗಿ ಇನ್ ದ ಸೆನ್ಸ್ ಇಬ್ಬರೂ ಒಂದೇ ವಿಚಾರವಾಗಿ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಹಾಗಾಗಿ ಪ್ರತಿಪಕ್ಷಗಳ ಈ ಒಂದು ಅಸ್ತ್ರಕ್ಕೆ ಕೌಂಟರ್ ಕೊಡೋದು ಹೇಗೆ ಅಂತ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅವರು ಮಾಡಿರೋದನ್ನ ನಮ್ಮ ಮುಖಕ್ಕೆ ಎರಚೋದಕ್ಕೆ ಬರ್ತಾ ಇದ್ದಾರೆ ಅಂತ CM ಕಿಡಿಕಾರ್ತಾ ಇರೋದು. ಯೋಜನೆ ಮಾಡಬೇಕು ಅಂತ ಪ್ಲಾನ್ ರೂಪಿಸಿದ್ದು, ಅದಕ್ಕೆ ಆದಂತೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ಯಾರು? JDS ನಾಯಕರು ಈ ಹಿಂದೆ. ಇವಾಗ ಅದನ್ನೆಲ್ಲ ನನ್ನ ಮುಖಕ್ಕೆ ಒರೆಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಾದ ಮೇಲೆ ಈಗ DK ಶಿವಕುಮಾರ್ ಅವರು ನಾಳೆಯ ಮೀಟಿಂಗಿಗೆ ರೆಡಿ ಆಗ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಾಳೆ ಮಹತ್ವದ ಮೀಟಿಂಗ್ ನಡೆಯುತ್ತೆ, ಹೈ ವೋಲ್ಟೇಜ್ ಮೀಟಿಂಗ್ ಅದು. JDS ಇದೇ ತಿಂಗಳ ಕೊನೆ ಅಂದರೆ 30, 31 ಮತ್ತು ಆಗಸ್ಟ್ 1ನೇ ತಾರೀಕು 3 ದಿನಗಳ ಪಾದಯಾತ್ರೆಯನ್ನು ಇಟ್ಕೊಂಡಿದೆ. ಬೈರಮಂಗಲ ಟು ಫ್ರೀಡಂ ಪಾರ್ಕ್. ಸಂಪುಟದ ಸದನ ಸಮಿತಿ ರಚನೆಗೆ CM ಮಾಸ್ಟರ್ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ರಾಜಕಾರಣಿಗಳೆಲ್ಲ ನಿವೃತ್ತ ನ್ಯಾಯಾಧೀಶರ ಸಮಿತಿಗೆ ಚಿಂತನೆ ಮಾಡ್ತಾ ಇರುವುದು. ನಿವೃತ್ತ ಜಡ್ಜ್ಗಳ ನೇತೃತ್ವದಲ್ಲಿ ಟೌನ್ಶಿಪ್ ತನಿಖೆ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು, ಕಾರ್ಯಕಲಾಪಗಳೇನು? ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸುದೀರ್ಘ ಚರ್ಚೆ ಮಾಡೋದಕ್ಕಿದ್ದಾರೆ ನಾಳೆ. ಹಿರಿಯ ಸಚಿವರ ತೀವ್ರ ವಿರೋಧದ ಬೆನ್ನಲ್ಲೇ ಸಮಿತಿಗೆ ಚಿಂತನೆ ಮಾಡಿದ್ದಾರೆ. ಇಕ್ಕಟ್ಟು ಸೃಷ್ಟಿಯಾಗಿದೆಯಲ್ಲ, ಅದನ್ನ ಮುರಿಯೋದಕ್ಕೆ CM ಸಚಿವರಿಗೆ ಟಾಸ್ಕ್ ಕೊಡ್ತಾರಾ ಅಂತ. ಸಂಪುಟದ ಸದನ ಸಮಿತಿ ರಚನೆಗೆ CM ಮಾಸ್ಟರ್ ಸ್ಟ್ರೋಕ್ ಅಥವಾ ಮಾಸ್ಟರ್ ಪ್ಲಾನ್ ರೂಪಿಸಿರೋದು. ಒಂದು ಕಡೆ ಪ್ರತಿಪಕ್ಷಗಳ ಅಸ್ತ್ರ ಪಾದಯಾತ್ರೆ. ಈ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ತಲೆನೋವಾಗಬಹುದು ಅಥವಾ ಡ್ಯಾಮೇಜ್ ಮಾಡಬಹುದು ಅನ್ನೋ ಕಾರಣದಿಂದಾಗಿ ಈಗ ಆಲ್ರೆಡಿ ಮೊನ್ನೆ ಅಷ್ಟೇ ಸಮಿತಿ ರಚನೆ ಮಾಡ್ತೀವಿ, 2 ತಿಂಗಳಲ್ಲಿ ವರದಿ ಕೊಡೋದಕ್ಕೆ ಹೇಳ್ತೀವಿ, ಬಂದಮೇಲೆ ನೋಡೋಣ ಅಂತ ಹೇಳಿದರು. ಅದಾದಮೇಲೆ ಖುದ್ದು ನಾನೇ ಬೈರಮಂಗಲದ ಪ್ರತಿಭಟನಾಕಾರರನ್ನ ಮಾತನಾಡಿದ ಸಂದರ್ಭದಲ್ಲಿ ನಂಬಿಕೆ ಇಲ್ಲ, ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರವ್ರ ಕಡೆಯವ್ರನ್ನ ಇಟ್ಕೊಂಡ್ಬಿಟ್ಟು ಅವ್ರು ಕೊಡುವಂಥ ಸುಳ್ಳು ವರದಿಗಳನ್ನು ನಂಬಿಟ್ಟು ನಾವು ಏನೇ ಮಾಡಲಿ, ನೀವು ಸಮಿತಿಲಿ ನಮ್ಮ ಪರವಾಗಾದರೂ ಬರಲಿ, ನಿಮ್ಮ ಪರವಾಗಾದರೂ ಬರಲಿ, ನಮ್ಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ, ನಮಗೆ ಸಮಿತಿ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ನಾಳೆಯ ಸಂಪುಟ ಮೀಟಿಂಗ್ನಲ್ಲಿ ಪ್ರಮುಖವಾದಂತಹ ಚರ್ಚೆ ಇದೇ ಬಿಡದಿಯ ಇಶ್ಯೂ ವಿಚಾರ ಸಂಬಂಧ. ಸಮಿತಿ ರಚನೆ ಮಾಡ್ತೀವಿ ನಾವು ಅಂತ. ಹಾಗಾದ್ರೆ ಆ ಸಮಿತಿಲಿ ಎಕ್ಸಾಕ್ಟ್ ಆಗಿ ಯಾರ್ಯಾರು ಇರಬಹುದು, ಹೇಗಿರುತ್ತೆ, ಆ ವರದಿಯನ್ನ ಸಲ್ಲಿಸೋದಕ್ಕೆ ಏನೆಲ್ಲ ಮಾನದಂಡಗಳನ್ನು ಅನುಸರಿಸ್ತಾರಂತೆ, ಹಿಂಗೆ? ಶರತ್, ನಾಳೆ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆ ಕೂಡ ಆಯೋಜನೆ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೂಡ ಚರ್ಚೆ ಆಗುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. DK ಶಿವಕುಮಾರ್ ಅವರು ಕೂಡ ಈ ಒಂದು ಯೋಜನೆಯನ್ನು ಜಾರಿ ಮಾಡಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಆದ್ರೆ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾವೆ. ಹಾಗಾಗಿ ಇದಕ್ಕೊಂದು ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರು ಕೂಡ ಘೋಷಣೆ ಮಾಡಿದ್ರು, ಸುದ್ದಿಗೋಷ್ಠಿ ನಡೆಸಿ ಹಿಂದೆ. ಅದರಂತೆ ನಾಳಿನ ಸಚಿವ ಸಂಪುಟದಲ್ಲಿ ಆ ಒಂದು ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂಥದ್ದು, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ರಚಿಸಬೇಕಾ ಅಥವಾ ಯಾರನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂಥದ್ದನ್ನ ಸಚಿವ
ಸಂಪುಟದ ಸಹೋದ್ಯೋಗಿಗಳ ಜೊತೆ ಚರ್ಚೆ ಕೂಡ ನಡೆಸಲಿದ್ದಾರೆ. ಪ್ರಮುಖವಾಗಿ ಶರತ್ ಈಗಾಗಲೇ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಸಹಿತ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರಕ್ಕೆ ಒಂದ್ ಕಡೆ ಡ್ಯಾಮೇಜ್ ಆಗೋದಾದ್ರೆ ಈ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮತ್ತೆ ಪರಮೇಶ್ವರ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಇವರು ಕೂಡ ಹೇಳಿದ್ರು ಬೇರೆ ಕಡೆ ಸ್ಥಳಾಂತರ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂಥದ್ದು, ಅವರ ಒಂದು ಸಲಹೆಯನ್ನು ಕೂಡ ಪಡೆದುಕೊಳ್ತಾರ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಏನು ಆ ಭಾಗದ ರೈತರು ಏನಿದ್ದಾರೆ ಅವರು ಕೂಡ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸಮಿತಿಯಲ್ಲಿ ಸರ್ಕಾರದವರೇ ಇದ್ರೆ ವಿಪಕ್ಷಗಳು ಕೂಡ ಇರಬೇಕು, ಅವ್ರ ನಾಯಕರು ಕೂಡ ಇರಬೇಕು, ರೈತರು ಕೂಡ ಇರಬೇಕು ಅನ್ನುವಂಥದ್ದು ಒಂದು ವಾದ ಇದೆ. ಅದನ್ನ ಯಾವ ರೀತಿಯ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನೋದು, ಯಾಕಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆದ್ರೆ ಏಕಪಕ್ಷೀಯವಾಗಿ ಆಗುತ್ತೆ, ಪಾರದರ್ಶಕವಾಗಿ ಆಗೋದಿಲ್ಲ ಅನ್ನುವಂತ ಆರೋಪಗಳಿದಾವೆ. ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗದ ರೀತಿಯಲ್ಲೇ ಕೂಡ ಅದೊಂದು ಸಮಿತಿ ರಚನೆ ಆಗಲಿ ಅನ್ನುವಂತಹ ಒಂದಿಷ್ಟು ವಾದಗಳಿದಾವೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು, ಅದರಲ್ಲಿ ಯಾರೆಲ್ಲ ಇರಬೇಕು, ಅದರ ಕಾರ್ಯಕಲಾಪಗಳು ಹೇಗಿರಬೇಕು ಅನ್ನುವಂತ ಎಲ್ಲವಾದ ಕುರಿತಾಗಿ ನಾಳೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸೊ ನಾಳಿನ ಸಂಪುಟ ಮೀಟಿಂಗ್ ವಿಚಾರ ಸಂಬಂಧ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು ಸಮಿತಿಯಲ್ಲಿ ಯಾರಿರ್ತಾರೆ ಅನ್ನೋ ವಿಚಾರದ ಬಗ್ಗೆ. ಅಂದಾದ್ಮೇಲೆ ಯಾವ ಆಧಾರದ ಮೇಲೆ ಯಾವ ರೀತಿಯಾಗಿ ವರದಿಯನ್ನ ಕೊಡ್ತಾರೆ ಅಂತ ಸರ್ಕಾರಕ್ಕೆ 2-3 ತಿಂಗಳ ಕಾಲಾವಕಾಶವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ 2 ತಿಂಗಳಲ್ಲಿ ಬಿಡದಿಯ ಆ ಟೌನ್ಶಿಪ್ ನಿರ್ಮಾಣ ಮಾಡುವ ಸ್ಥಳಕ್ಕೆ ಹೋಗಿ ಅಥವಾ ಬಿಡದಿಯ ಊರುಗಳಿಗೆ ಹೋಗಿ ಯಾವ ರೀತಿ ವರದಿಯನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ ಅದೊಂದು ಪ್ರಶ್ನೆ ಇದೆ.